ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯನ್ನು ಪಡೆಯುತ್ತಿರುವಂತಹ ಹಲವಾರು ಮಹಿಳೆಯರು ಅಂತ ಹೇಳ್ಬೋದು. ಅದು ಇಷ್ಟು ಅಂತ ನೋಡ್ತಾ ಹೋದಾದರೆ ಸ್ನೇಹಿತರೆ 98 ಲಕ್ಷ ಮಹಿಳೆಯರು ಒಂದು ರೀತಿಯಾಗಿ ಅರ್ಧ 50 ಲಕ್ಷ ಜನ ಖುಷಿಯಾಗಿದ್ದಾರೆ. ಇನ್ನು 50 ಲಕ್ಷ ಜನರಿಗೆ ಒಂದು ರೀತಿಯಾಗಿ ಬ್ಯಾಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಗೊತ್ತಾಗಿರ್ತದೆ ಸ್ನೇಹಿತರೆ. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಒಂದು 5 ತಿಂಗಳಿನ ಒಂದು ರೇಷನ್ ಅಕ್ಕಿ ಹಣ ಯಾವುದೇ ರೀತಿಯಾಗಿ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಆ ಒಂದು ಹಣ ಶೀಘ್ರದಲ್ಲೇ ಬಿಡುಗಡೆ ಆಗ್ತದೆ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಒಂದು ನಮ್ಮ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಬದಲಾವಣೆಯನ್ನು ಮಾಡಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಕ್ಕಿ ಹಣ ಕೊಡ್ತಾ ಇದ್ರು ಸ್ನೇಹಿತರೆ. ಅಕ್ಕಿಯ ಬದಲಾಗಿ ಎಲ್ಲರಿಗೂ ಕೂಡ ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ 5 ಕೆಜಿಗೆ ಒಟ್ಟಾರೆಯಾಗಿ 170 ರೂಪಾಯಿಯನ್ನು ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರು ಸ್ನೇಹಿತರೆ. ಆದರೆ ಈಗಿನಿಂದ ಇನ್ನು ಬರುವಂತಹ ತಿಂಗಳಿಂದ ಅಕ್ಕಿ ಹಣ ಕೊಡ್ತಾ ಇಲ್ಲ ಸ್ನೇಹಿತರೆ. ಅದರ ಬದಲಾಗಿ 10 ಕೆಜಿ ಅಕ್ಕಿಯನ್ನೇ ಕೊಡಲು ಡಿಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇದರಿಂದಾಗಿ ಹಲವಾರು ಜನ ಮಹಿಳೆಯರಿಗೆ ಒಂದು ರೀತಿಯಾಗಿ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನು ಕೆಲವರಿಗೆ ಒಂದು ರೀತಿಯಾಗಿ ಬೇಜಾರು ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದಿಷ್ಟು ಮಂದಿಗೆ ಅಕ್ಕಿ ಯಾರಿಗೆ ಸಾಲ್ತಾ ಇತ್ತಲ್ವ ಅವರಿಗೆ ಖುಷಿ ಆಗಿದೆ ಅಂತಲೇ ಹೇಳ್ಬೋದು. 5 ಕೆಜಿ ಅಕ್ಕಿ ಯಾರಿಗೆ ಸಾಲ್ತಾ ಇರಲಿಲ್ಲಲ್ವ ಸ್ನೇಹಿತರೆ ಅವರಿಗೆ ಒಂದು ರೀತಿಯಾಗಿ ಬೇಸರ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ರೀತಿಯಾಗಿ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು 23 ರೂಪಾಯಿ ಅಂದ್ಕೊಳ್ತೀನಿ ಸ್ನೇಹಿತರೆ. 22ರಿಂದ 23 ರೂಪಾಯಿಗೆ ಪ್ರತಿ ಕೆಜಿಗೆ ಅಕ್ಕಿ ಸಿಗ್ತಾ ಇದೆ ಸ್ನೇಹಿತರೆ. ಅದನ್ನು ಅವರು ಕೊಂಡುಕೊಳ್ಳುವುದರ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಿಂದಾಗಿ ಅವರಿಗೆ ಪ್ರತಿ ಕೆಜಿಗೆ ಒಬ್ಬ ವ್ಯಕ್ತಿಯಿಂದ ಆಲ್ಮೋಸ್ಟ್ 5 ಕೆಜಿ ಅಂದರೆ 50 ರೂಪಾಯಿ ತನಕ ಅವರಿಗೆ ಉಳಿತಾಯ ಆಗೋದ್ರಿಂದ ಈ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಒಂದು ರೀತಿಯಾಗಿ ಹಣ ಕೊಡ್ತಾ ಇದ್ದರ ಬದಲಾಗಿ ಈಗ ಅಕ್ಕಿಯನ್ನು ಕೊಡಲು ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ. ಈಗ ಎಲ್ಲರೂ ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ ನಮಗೆ ಎಲ್ಲರಿಗೂ ಕೂಡ ಈಗ ಕಳೆದ 5 ತಿಂಗಳಿಂದ ಕೇವಲ 5 ಕೆಜಿ ಅಕ್ಕಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಆದರೆ ಇನ್ನು 5 ಕೆಜಿ ಅಕ್ಕಿ ಹಣ ಮಾತ್ರ ಬಿಟ್ಟಿಲ್ಲ. ಇನ್ನೇನು ಮುಂದಿನ ತಿಂಗಳಿಂದ ನಮಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಈಗ ಬಾಕಿ ಇರುವಂತಹ ಬ್ಯಾಲೆನ್ಸ್ ಇರುವಂತಹ ಒಂದು 5 ಕೆಜಿಯ ಅಕ್ಕಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಈಗ ಹಲವಾರು ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಈಗ ಇದರಿಂದಾಗಿ ಹಲವಾರು ಜನರಿಗೆ ಒಂದು ರೀತಿಯಾಗಿ ಹಲವಾರು ಕಮಿಟ್ಮೆಂಟ್ಗಳನ್ನು ಮಾಡಿಕೊಂಡಿರ್ತಾರೆ. ನಮಗೆ ಅಕ್ಕಿ ಹಣ ಬರುತ್ತೆ, ಗೃಹಲಕ್ಷ್ಮಿ ಹಣ ಬರುತ್ತದೆ, ಇದೆಲ್ಲದರ ಬಗ್ಗೆ ಕಮಿಟ್ಮೆಂಟ್ ಇಟ್ಕೊಂಡು ಅವರು ಕೈ ಸಾಲ ಆಗಿರಲಿ ಒಂದು ರೀತಿಯಾಗಿ ಹಲವಾರು ರೀತಿಯಾಗಿ ಅವರಿಗೆ ಉಪಯುಕ್ತ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅಲ್ವಾ ಆ ರೀತಿಯಾಗಿ ಅವರು ಆ ಒಂದು ಅಕ್ಕಿ ಹಣ ಬರೋ ತನಕ ಎಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದ್ರು ಅಂತ ಹೇಳ್ಬೋದು. ಈಗ ಇನ್ಮೇಲೆ ಅಕ್ಕಿ ಹಣ ಬರಲ್ಲ, ಅಕ್ಕಿನೇ ಕೊಡ್ತೀವಿ ಅನ್ನೋದರಿಂದ ಕೆಲವು ಮಂದಿಗೆ ಬೇಜಾರು ಆಗಿದ್ರು ಕೂಡ ಇನ್ನು ಕೆಲವು ಮಂದಿಗೆ ಖುಷಿ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಈ ಒಂದು ಬದಲಾವಣೆಯಿಂದ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈಗ ಬಾಕಿ ಇರುವಂತಹ 5 ಕೆಜಿ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಪ್ರಶ್ನೆಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಫೆಬ್ರವರಿ 20 ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೇ ಫೆಬ್ರವರಿ 24ರಿಂದ ನಿಮ್ಮೆಲ್ಲರ ಖಾತೆಗೂ ಕೂಡ ಬಾಕಿ ಇರುವಂತಹ ಅಕ್ಕಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಯಾಕೆ ಹಾಕಲಿಲ್ಲ ಅಂತ ನೋಡದೆ ಹೋದರೆ ಇವತ್ತು ಟೈಮ್ ಮುಕ್ತಾಯಗೊಂಡಿತ್ತು ಸ್ನೇಹಿತರೆ. ನಾಳೆ ಶುಕ್ರವಾರ, ನಾಳೆ ಹಾಕಿದರೂ ಕೂಡ ವ್ಯರ್ಥ. ಆದರೆ ಶನಿವಾರ ಹಾಫ್ ಡೇ ಇರೋದರಿಂದ, ರವಿವಾರ ಮತ್ತೆ ರಜೆ ಇರೋದರಿಂದ ಸೋಮವಾರದಿಂದ ಫ್ರೆಶ್ ಆಗಿ ಎಲ್ಲರ ಖಾತೆಗೂ ಕೂಡ ಹಣ ಹಾಕೋಣಂತ ಮಾತನಾಡಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಇದೇ ಫೆಬ್ರವರಿ 24ನೇ ತಾರೀಕಿನಿಂದ ಅನ್ನಭಾಗ್ಯ ಯೋಜನೆ ಬಾಕಿ ಇರುವಂಥ 5 ಕಂತಿನ ಹಣ ಜಮಾ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಹಲವಾರು ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.